ಏನ್ ಸರ್ ಮೊನ್ನೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಮುಗ್ದಿತ್ತು. ಈಗ ನೋಡಿದ್ರೆ ಸೀಸನ್ ಬರುತ್ತೆ ಅಂತ ಕಲರ್ಸ್ ಕನ್ನಡ ವಾಹಿನಿ ತನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಹೇಳ್ಕೊಂಡ್ಬಿಟ್ಟಿದೆ. ನಾನಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಪಟ್ಬಿಟ್ಟೆ. ಏನ್ ಈ ಸಲ ಇಷ್ಟು ಬೇಗ ಸೀಸನ್ ಶುರು ಮಾಡ್ತಿದಾರಲ್ಲ ಅಂತ. ಆ್ಯಕ್ಚುಲಿ ನನಗೂ ಅದೇ ಅನುಮಾನ ಆಯಿತು. ಇವ್ರೇನು ಇಷ್ಟು ಬೇಗನೆ ಶುರು ಮಾಡ್ತಾ ಇದ್ದಾರೆ, ಇವ್ರೇನಾದರೂ ಮುಂಗಾರು ಮಳೆಯಲ್ಲಿ ಏನಾದರೂ ಶೂಟ್ ಮಾಡ್ತಾ ಇದ್ದಾರಾ ಅಂತಂದು ಹೇಳ್ಬಿಟ್ಟು ನನಗೆ ಅನುಮಾನ ಬಂತು. ಯಾಕಂದರೆ ಈಗೇನಾದರೂ ಕೆಸರು ಗದ್ದೆಯಲ್ಲಿ ಆಟ ಆಡಿಸ್ತಾವ್ರ ಇದನ್ನು ಅಂತಂದು ಹೇಳ್ಬಿಟ್ಟು ನನಗೆ ಅಷ್ಟೊಂದು ಅನುಮಾನ ಬರೋವಷ್ಟು ಅತಿ ಬೇಗನೆ ಮಾಡ್ತಾಯಿದ್ದಾರೆ. ಇದೇನೆಂದರೆ ಈಗ ಬಿಗ್ ಬಾಸ್ ಕನ್ನಡ ಇಷ್ಟು ಬೇಗ ಶುರುವಾಗಿದ್ದು ಇತಿಹಾಸದಲ್ಲಿ ಇರಲಿಲ್ಲ. ಸೆಪ್ಟೆಂಬರು ಅಪ್ ಟು ಏನಂದರೆ ಜನವರಿ ಹೊಸ ವರ್ಷಕ್ಕೆ ಅಲ್ಲಿ ಸೆಲೆಬ್ರೇಷನ್ ಮಾಡೋಂಗೆ ಇಟ್ಕೊತಾಯಿದ್ರು. ಈ ಸರಿ ತುಂಬ ಬೇಗನೆ ಮಾಡ್ತಾಯಿದ್ದಾರೆ. ಅದ್ರ ರೀಸನ್ ಗೊತ್ತಿಲ್ಲ ನನಗೆ, ಅದನ್ನೇ ನೀವು ರಿವೀಲ್ ಮಾಡ್ಬೇಕು ಏನೋ ಅಂತ ಇದ್ರೆ. ಈಗ ನೀವು ನೋಡ್ಬೋದು, ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೇಜ್ ತೆಗೆದ್ರೆ ಒಂದಷ್ಟು ಪ್ರೋಮೋಗಳನ್ನ ಹಾಕಿದ್ದಾರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ. ಆ ಪ್ರೋಮೋ AI ಪ್ರೋಮೋ, ಅಂದ್ರೆ ಸುದೀಪ್ ಅವರು ಅಥವಾ ಇನ್ಯಾರೋ ಒಂದು ಶೂಟ್ ಮಾಡಿರೋಂಥದ್ದಲ್ಲ, ಅದು AI ಪ್ರೋಮೋ. ಜೊತೆಗೆ ಆಡಿಷನ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಷ ಕಾಮನ್ ಮ್ಯಾನ್ಗಳಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ. ಸೊ ಈಗ ಮೋಸ್ಟ್ಲಿ ಸ್ಪರ್ಧಿಗಳು ಯಾರ್ಯಾರು ಅಂತ ಹೇಳಿ ಫೈನಲ್ ಮಾಡ್ತಿದ್ದಾರೆ ಅಂತ ಅನಿಸ್ತತೆ ನನಗೆ. ನಿಜ ಈಗ ಮೋಸ್ಟ್ಲಿ ಸ್ಪರ್ಧಿಗಳು ಫೈನಲ್ ಮಾಡಿ ಅವ್ರಿಗಿನ ಕಾಲು ಹೋಗೋದಕ್ಕಿಂತ ಮುಂಚೆ ಈಗ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇದು ಬಿಟ್ಟಿದ್ದಾರೆ. ಈಗ ಕಾಮನ್ ಪೀಪಲ್ನು ಕೂಡ ಇದರಲ್ಲಿ ಆಯ್ಕೆ ಮಾಡ್ಬೋದು, ನೀವು ಬರ್ಬೋದು ಅಂತಂದು ಹೇಳ್ಬಿಟ್ಟು ಈಗ ಪ್ರೋಮೋದಲ್ಲಿ ನೋಡಿದ್ವಿ. ಇಲ್ಲಿ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಯಾರು ನಿರೂಪಣೆ ಮಾಡ್ತಾರೆ ಅನ್ನೋದಕ್ಕೆ ಈಗ ಆಲ್ರೆಡಿ ಹಿಂದಿನ ಸರಿ ಇರೋದಷ್ಟು ಕನ್ಫ್ಯೂಷನ್ ಈಗಿಲ್ಲ. ಯಾಕಂದರೆ ಸುದೀಪ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದರೆ ಇನ್ನೂ 3 ಸೀಸನ್ ಇರ್ತೀರಂತಂದು ಹೇಳ್ಬಿಟ್ಟು ಅಥವಾ ಎಷ್ಟೋ ಅಂತ ಅವರು ಒಪ್ಕೊಂಡಿದ್ದಾರೆ. ಆದರೆ AI ಪ್ರೋಮೋ ಮಾಡಿದ್ದು ಏಂತಕ್ಕೆ ಅದು ಗೊತ್ತಿಲ್ಲ ನನಗೆ. ಜೊತೆಗೆ ಜನರನ್ನೇ ತೋರಿಸಿದ್ದಾರೆ ಫುಲ್ಲು 13 ಕಣ್ಣಲ್ಲಿ 13 ನಂಬರ್ ಕಡಿಮೆ ಆಗಿದೆ, ಆದರೆ ಕಣ್ಣು ಪೂರ್ತಿ ಜನ ಇದ್ದಾರೆ. ಅದು ಕಾಮನ್ ಪೀಪಲನ್ನು ತಿಳ್ಕೊಬೇಕಾ ಅಥವಾ ಸೆಲೆಬ್ರಿಟಿಗಳ ಅಥವಾ ಏನು ಅಂತ ನಮ್ಗಿನ್ನೂ ಐಡಿಯಾ ಬರ್ತಾ ಇಲ್ಲ. ಬಟ್ ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟಿರೋದಂತೂ ಗ್ಯಾರಂಟಿ. ಎಷ್ಟು ಜನಕ್ಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಅನುಮಾನ ಇದೆ. ಬಿಗ್ ಬಾಸ್ ಅಂತ ಬಂದಾಗ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ, ನೀವು ಯಾವಾಗಲೂ ಕಾಂಟ್ರವರ್ಸಿ ಮಾಡ್ಕೊಳ್ಳೋರ್ನ ಸ್ಪರ್ಧಿಗಳಾಗಿ ತಗೋತೀರಿ, ನಾರ್ಮಲ್ ಪೀಪಲ್ಗಳಿಗೆ ಯಾಕೆ ನೀವು ಅವಕಾಶ ಕೊಡಲ್ಲ, ತುಂಬ ಸಾಧನೆ ಮಾಡಿದವ್ರು ಇದ್ದಾರೆ ಅವ್ರಿಗೆ ಯಾಕೆ ಅವಕಾಶ ಕೊಡಲ್ಲ ಅಂತ. ಈಗ ಕಳೆದ ಒಂದು 2-3 ಸೀಸನಲ್ಲಿ ಅವಕಾಶ ಇರಲಿಲ್ಲ, ಈ ಸೀಸನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನೋಡಬೇಕು. ಅಂದರೆ ಈಗ ಕಾಮನ್ ಪೀಪಲಲ್ಲೂ ಸೆಲೆಕ್ಟ್ ಮಾಡೋದಾಯ್ತಂದ್ರೆ ಅವರು ಅದರಲ್ಲೂ ಕೂಡ ಪ್ರತಿಭೆಗಳಿರ್ಬೇಕು, ಕಾಂಟ್ರವರ್ಸಿ ಇರಬೇಕು, ಈಗಲೂ ಗೊತ್ತಿಲ್ಲ. ಅವರು 3 ನಿಮಿಷದ ವಿಡಿಯೋನ ಹೇಳಿದ್ದಾರೆ. ಆದರೆ ಅವರು ಈಗ ಯಾರು ಏನು ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಯಾರು ಬರೋಕ್ಕೆ ಆಸಕ್ತಿ ಇದೆಯೋ ಅವರು 3 ನಿಮಿಷದ ವಿಡಿಯೋ ಕಳಿಸಿ ಅಂತ ಹೇಳಿದ್ದಾರೆ. ಆದರೆ ಯಾವ ಥರ ಕಳಿಸ್ಬೇಕಂತ ಒಂಚೂರೂ ಅಲ್ಲಿ ಐಡಿಯಾ ಕೊಟ್ಟಿಲ್ಲ ಅವರು. ಅಂದರೆ ಈಗ ಕಾಂಟ್ರವರ್ಸಿ ರೀತಿ ಕಳಿಸ್ಬೇಕಾ, ರೌಡಿಸಮ್ ಕಳಿಸ್ಬೇಕಾ, ಅಥವಾ ಎಂಟರ್ಟೈನ್ಮೆಂಟ್ ಕಳಿಸ್ಬೇಕಾ, ಕಾಮಿಡಿ ಕಳಿಸ್ಬೇಕಾ, ಅಥವಾ ಬೇರೆ ಇನ್ನೊಂದು ಯಾವುದಾದ್ರೂ ಒಂದು ವಿಚಾರ ಇಟ್ಕೊಂಡು ಮಾತಾಡೋದು ಕಳಿಸ್ಬೇಕಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಜನನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಬೇಸ್ ಇಲ್ಲದೆ ಇರೋದ್ರಿಂದ ಬಟ್ ಅದನ್ನು ನೋಡಬೇಕು. ಈಗಲೂ ನನಗೆ ಅನ್ನಿಸ್ತಾ ಇರೋದು ಒಂದು ಕ್ಲಾರಿಟಿ ಅನ್ನಿಸ್ತಾ ಇದೆ, ಬಿಗ್ ಬಾಸ್ನಲ್ಲಿ ಕಾಂಟ್ರವರ್ಸಿ ಜನ ಇದ್ದೇ ಇರ್ತಾರೆ, ಅವ್ರಿಗೆ ಅವಕಾಶ ಇದ್ದೇ ಇರುತ್ತೆ. ಅವ್ರದ್ದೊಂದು ಕೋಟ ಸ್ಟಾರ್ಟ್ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಅಂದರೆ ಅವ್ರದ್ದೊಂದು ಕೋಟ ಇದ್ದೇ ಇರುತ್ತೆ, ಅವ್ರಿಗೆ ಒಂದಷ್ಟು. ಆ ಕೋಟದಲ್ಲಿ ಒಬ್ಬರು ಅಥವಾ ಇಬ್ಬರು ಬರ್ತಾರೆ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಅದನ್ನ ಬಿಡಲ್ಲ ಅಂತ ಅನ್ನಿಸ್ತದೆ. ಬಟ್ ಇನ್ನೊಂದು ಕಡೆ ಸರ್, ಈಗ ವಿವಾದಿತ ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡವ್ರು ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅವ್ರನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಡ್ರೋನ್ ಪ್ರತಾಪ್ ಇರ್ಬೋದು ಅಥವಾ ಇನ್ಯಾರೋ ಒಂದು ಇರ್ಬೋದು, ನೆಗೆಟಿವಿಟಿ ಇಟ್ಕೊಂಡು ಒಳಗಡೆ ಹೋಗಿ ಆಮೇಲೆ ಪಾಸಿಟಿವ್ ಒಂದು ರಿಪ್ಲೈ ತಗೊಂಡು ಹೊರಗಡೆ ಬಂದಿದ್ದಾರೆ. ಸೊ ಬಿಗ್ ಬಾಸ್ ಮನೆ ಅನ್ನೋಂಥದ್ದು ವ್ಯಕ್ತಿತ್ವದ ಆಟ. ಈಗ ವಿವಾದ ಮಾಡ್ಕೊಂಡಿರ್ಲಿ, ಎಂಟರ್ಟೈನ್ಮೆಂಟ್ ಮಾಡಲಿ ಅಥವಾ ಇನ್ನೊಂದೇನೇ ಮಾಡಲಿ, ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಹೊರಗಡೆ ತರುವಂತಹ ಪ್ರಯತ್ನವನ್ನ ಮಾಡ್ತಿರೋಂಥದ್ದು. ಅದು ನಿಜ. ಒಬ್ಬ ವ್ಯಕ್ತಿ ಈಗ ಏನಂದ್ರೆ ಪ್ರದರ್ಶನ ಅಂದರೆ ಈಗ ಜನರ ಮುಂದೆ ಯಾವ ರೀತಿ ಪ್ರದರ್ಶನ ಆಗ್ತಾನೆ, ತನ್ನನ್ನು ನಾನು ಹೆಂಗೆ ತೋರಿಸ್ಕೊತಾನೆ ಅನ್ನೋದು ಒಂದು. ಅದೇನೆಂದರೆ ಅದು ಟಿ ವಿಲಿ ಬರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೋದು, ಇನ್ನೊಂದರಲ್ಲಿ ಬರ್ಬೋದು. ಆದರೆ ಅವನು ಅಂತರ್ಗತವಾಗಿ ಹೇಗಿರ್ತಾನೆ ಅಥವಾ ಅವನ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತ ಜನ ನೋಡಿರಲ್ಲ, ಅವನ್ನ ಗುರ್ಸಿರ್ತಾರೆ ಹೊರತಾಗಿ ಅವನ ವ್ಯಕ್ತಿತ್ವ ಗೊತ್ತಿರಲ್ಲ. ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಅವನ ವ್ಯಕ್ತಿತ್ವ ತಿಳಿತದೆ. ಅವಾಗೇನಂದರೆ ಈಗ ಚೈತ್ರ ಕುಂದಾಪುರ, ಡ್ರೋನ್ ಪ್ರತಾಪು, ತುಂಬ ಜನ ಏನಂದರೆ, ಆಮೇಲೆ ರಕ್ಷಿತಾ ಶೆಟ್ಟಿ ಜೊತೆಗೆ ಬುಲೆಟ್ ರಕ್ಷಕ್ ಅವನು ಕೂಡ ಈಗ ಏನಂದರೆ ಅಷ್ಟು ಜನ ಏನಂದರೆ ಈಗ ಒಂದು ರೀತಿ ಕಾಂಟ್ರವರ್ಸಿಲಿ ಏನೋ ಒಂದು ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಕೆಲವೊಬ್ರು ಏನಂದರೆ ಈಗ ಚೈತ್ರ ಕುಂದಾಪುರ ಜೈಲಿಗೂ ಹೋಗಿ ಬಂದಿದ್ರು, ಆದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟರು. ಅಲ್ಲಿ ಚೈತ್ರ ಕುಂದಾಪುರ ಅವ್ರು ಚೆನ್ನಾಗೇ ಇದು ಮಾಡಿದ್ರು. ಅಂದರೆ ಅವರ ಅಭಿಪ್ರಾಯವನ್ನು, ಅವ್ರ ವ್ಯಕ್ತಿತ್ವವನ್ನು ತುಂಬ ಜನ ಇಷ್ಟಪಟ್ಟರು. ಅದರ ಹೊರತಾಗಿಯೂ ಕೂಡ ಡ್ರೋನ್ ಪ್ರತಾಪು ಅವ್ನು ತಪ್ಪೇ ಮಾಡಿದ್ದಾನೆ, ಅವನಿನ್ನು ಲೈಫಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತವನಿಗೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಸಿಕ್ತು. ಅದರಲ್ಲಿ ಅವನ ವ್ಯಕ್ತಿತ್ವ ತೋರಿಸಿದ, ಅವನಲ್ಲಿ ಇರ್ತಕ್ಕಂಥ ಹಳ್ಳಿಯ ಮುಗ್ಧತೆ ಏನಿತ್ತು, ಆಮೇಲೆ ಅವನ
ಇದು ಏನಿತ್ತು ಏನು ಐಡಿಯಾ ಏನಿದ್ದು ಟೆಕ್ನಾಲಜಿ ಐಡಿಯಾ ಅದೆಲ್ಲದು ಹೊರ ಬಂತು. ಈಗಲೂ ಕೂಡ ಡ್ರೋನ್ ಪ್ರತಾಪು ಫಾರಿನಲ್ಲೆಲ್ಲ ತಿರುಗಾಡ್ಕೊಂಡು ಆಮೇಲೆ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನು ಕೂಡ ತುಂಬ ಸಕ್ಸಸ್ ಕೂಡ ಹೌದು ಸಕ್ಸಸ್ ಕೂಡ ಆಗಿದ್ದಾನೆ, ಸಹಾಯನೂ ಮಾಡಿದ್ದಾನೆ. ರೈತರ ಜೊತೆಗೆ ಈಗಲೂ ಒಟ್ಟಿನಲ್ಲಿ ಒಡನಾಟ ಇದ್ದೇ ಇದೆ, ಅದು ಮಾತ್ರ ಖುಷಿ ವಿಚಾರ. ಅದೇ ರೀತಿ ಈ ವರ್ಷ ಯಾರು ಬರ್ಬೋದು ಅಂತ ತುಂಬ ನಿರೀಕ್ಷೆಗಳಿದ್ದಾವೆ. ಯಾರಿಗೆ ಅವಕಾಶ ಕೊಡ್ತಾರೆ ಅದನ್ನು ನೋಡ್ಬೇಕು. ಈಗ ಬಿಗ್ ಬಾಸಿಗೆ ಹೋಗ್ಬೇಕು ಅಂತ ಕೆಲವರು ಹುಚ್ಚಾಟ ಮಾಡ್ತಾರೆ. ಈಗ ಕೆಲವೊಂದು ಸೀಸನ್ಗಳನ್ನ ನೋಡಿದೀವಿ, ಬಿಗ್ ಬಾಸ್ ಏನ್ ಸೆಟ್ ಹಾಕಿರ್ತಾರೆ ಅದ್ರ ಮುಂದೆ ನಿಂತ್ಕೊಂಡು ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾರೆ. ಆಮೇಲೆ ನಾನು ಇಲ್ಲೇ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಚಾಪೆ ಹಾಸ್ಕೊಂಡು ಮಲಗ್ದವ್ರನ್ನು ನಾವು ನೋಡಿದೀವಿ. ಒಟ್ಟು ಬಿಗ್ ಬಾಸಿಗೆ ನಾನು ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ವಿಧವಾದ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಿದೆ. ಈ ಹುಚ್ಚಾಟಗಳನ್ನೆಲ್ಲ ಬದಿಗಿಟ್ಟು ಪ್ರತಿಭೆಯನ್ನ ಗುರುತಿಸಿ ಅಥವಾ ಒಂದು ವ್ಯಕ್ತಿತ್ವವನ್ನ ಗುರುತಿಸಿ ಒಂದು ಸ್ಪರ್ಧಿಗಳ ಆಯ್ಕೆಯನ್ನ ಮಾಡ್ಕೋಬೇಕು. ಈಗ ಅಲ್ಲಿ ಕೋಪ ಮಾಡ್ಕೊಂಡವ್ರು ಇರ್ತಾರೆ, ಅಥವಾ ತುಂಬಾ ತಾಳ್ಮೆಯಿಂದ ಇರೋರು ಇರ್ತಾರೆ, ಅಥವಾ ಇನ್ಯಾವುದೋ ಒಂದು ವಿಚಾರದ ಗುಣ ಇರುತ್ತೆ. ಅದೆಲ್ಲ ಮಿಕ್ಸಪ್ ಆದ್ರೇನೆ ಅದೊಂದು ಬಿಗ್ ಬಾಸ್ ರಿಯಾಲಿಟಿ ಶೋ. ಅದು ನಿಜ. ಈಗ ಎಲ್ರಿಗೂ ಕೊಡ್ತಾರೆ ನಿಜ. ಕಾಂಟ್ರವರ್ಸಿ ಅಥವಾ ಹೋಗಿ ನಾನು ಬಿಗ್ ಬಾಸ್ ಮನೆ ಮುಂದೆ ನಿಂತ್ಕೊಂಡು ಅಥವಾ ಈ ತುಂಬ ವೀಡಿಯೋಗಳು ಮಾಡ್ಕೊಂಡು ನಾನು ಈಗ ಹೋಗ್ತೀನಿ ಡೋರ್ ತಳ್ಕೊಂಡು ಒಳಗೆ ಹೋಗ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ಅಂಥವ್ರಿಗೂ ಅವಕಾಶ ಕೊಡಲೇಬೇಡಿ ಅಂತ ಹೇಳಕ್ಕೆ ನಾವಾಗಲ್ಲ. ಯಾಕಂದ್ರೆ ಅಂಥವ್ರಿಗೂ ಕೊಡಲಿ, ಒಬ್ಬರು ಇಬ್ಬರು ಇರಲಿ, ಆದರೆ ಅವರ ಮನಸ್ಥಿತಿಯನ್ನು ಬದಲಾವಣೆ ಮಾಡೋ ಅಂಥ ಮನಸ್ಸುಗಳು ಕೂಡ ಒಳಗೆ ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಅದು. ಯಾಕಂದರೆ ಅಲ್ಲಿ ಸೀನಿಯರ್ಗಳು ಇರಬೇಕು, ಇಂಥವ್ರು ಇರಬೇಕು, ಆಮೇಲೆ ಈಗ ವಿವಿಧ ಕಲೆ ಹಿನ್ನೆಲೆ ಇರ್ತಾರಲ್ಲ ಅವರು ಬರಬೇಕು. ಅದ್ರ ಜೊತೆಗೆ ಗ್ರಾಮೀಣ ವ್ಯಕ್ತಿತ್ವಗಳು ಇಲ್ಲಿ ಕಡಿಮೆ ಆಯಿತು ಅಂತ ನನ್ನ ಅನಿಸಿಕೆ. ಬಂದರು ನಿಜ, ಈಗ ಹನುಮಂತ ಬಂದ, ಈ ಮಲ್ಲಮ್ಮ ಬಂದರು ನಿಜ, ಆದರೆ ಅದು ಒಂದು ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಆಗಬೇಕು ಅಂತ ನನ್ನ ಅನಿಸಿಕೆ. ಇದ್ರ ಜೊತೆಗೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು, ಇವಾಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ ಅವರಿಗೆಲ್ಲ ಬಿಗ್ ಬಾಸ್ ಮನೇಲಿ ಅವಕಾಶ ಕೊಡಲಾಗ್ತಿದೆ. ಆದ್ರೆ ಅದರಲ್ಲಿ ಬಹುತೇಕರು ಬಿಗ್ ಬಾಸ್ ಮನೆಯಲ್ಲಿ ಆದಷ್ಟು ಬೇಗ ಮನೆಯಿಂದ ಹೊರಗೆ ಬರ್ತಾರೆ. ಯಾಕಂದ್ರೆ ಈಗ ಏನ್ ಕಂಟೆಂಟ್ ವಿಡಿಯೋ ಮಾಡ್ತಾರೆ ಅದೆಲ್ಲ ಸ್ಕ್ರಿಪ್ಟ್ ಆಗಿರುತ್ತೆ. ಸ್ಕ್ರಿಪ್ಟ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ನಾನು ಯಾವ ರೀತಿ ಕಾಣಿಸ್ಕೋಬೇಕು, ಅಥವಾ ಜನ ಹೇಗೆ ನೋಡ್ತಾರೆ 24x7 ಇದ್ದಾಗ ಯಾವ ಕಂಟೆಂಟ್ ಏರ್ ಆನ್ ಆಗುತ್ತೆ ಅಂದ್ರೆ 1.5 ಗಂಟೆ ಮಾತ್ರ ಟಿವಿಲಿ ಹೋಗೋದು. ಆ 1.5 ಗಂಟೆ ಏನು ಕಂಟೆಂಟ್ ಟಿವಿಲಿ ಹೋಗುತ್ತೆ ಆ ಕಂಟೆಂಟ್ ಅನ್ನ ನಾನ್ ಕೊಡ್ತೀನಾ ಇಲ್ವಾ ಅನ್ನೋಂತ ಒಂದು ಕ್ಲಾರಿಟಿ ಅವರಿಗೂ ಇರಲ್ಲ. ಸೊ ಇದರಿಂದ ಫೇಲ್ ಆಗ್ತಾರೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಈಗ ಜನಪ್ರಿಯತೆ ಸಿಕ್ಕದವರು ಅಥವಾ ತುಂಬಾ ಫೇಮಸ್ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಸರ್ವೈವ್ ಆಗ್ತಾರೆ ಅಂತಂದ್ರೆ ಇಲ್ಲ. ಹೌದು, ಅದು ನಿಜ. ನೀವು ಹೇಳ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾದಿಂದ ಬಂದವರು, ನಾನು ರೀಲ್ ಸ್ಟಾರು, ನಾನು ಕಂಟೆಂಟ್ ಕ್ರಿಯೇಟರು, ಅದೆಲ್ಲ ಸೈಡ್ಗಿಟ್ಟು ನೋಡೋದಾಯ್ತಂದರೆ ಅವ್ರಿಗೆ ವಿತೌಟ್ ಸ್ಕ್ರಿಪ್ಟ್ ನಾನು ಎಷ್ಟು ಸರ್ವೈವ್ ಆಗ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅವರು ಯಾವ ಥರ ಸರ್ವೈವ್ ಆಗಿ ಎಲ್ಲರ ಜೊತೆಗೆ ಬೆರೀತಾರೋ ಅದು ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಹೋದರೆ ಒಂದು ಕ್ಷಣ ಅವ್ರನ್ನ ಲಾಂಗ್ ಟರ್ಮ್ ಉಳಿಸ್ಬೋದು. ಅದನ್ನಂತೂ ನಾನು ಒಪ್ಕೋತೀನಿ. ಇನ್ನೊಂದು ಏನಂದರೆ ಈಗ ಸೋಷಿಯಲ್ ಮೀಡಿಯಾದಿಂದ ಬಂದವ್ರಂಥವ್ರು ತುಂಬ ಜನನೂ ಇಲ್ಲಿ ಬಿಗ್ ಬಾಸಿಂದ ಕ್ಲಿಕ್ ಆಗಿದ್ದಾರೆ. ಎಕ್ಸಾಂಪಲ್ ಅಂದರೆ ನಿವೇದಿತಾ ಗೌಡ ಮೊದಲು ಬಂದಿದ್ದು ಟಿಕ್ಟಾಕಿಂದ. ಅಲ್ಲಿ ಟಿಕ್ಟಾಕಿಂದ ಬಂದು ಅವರು ರೀಲ್ಸ್ ಮಾಡ್ಕೊಂಡು ಅದರಿಂದನೇ ಬಂದು ಈಗ ಒಂದು ಸ್ಟಾರ್ಡಮ್ ಸಿಕ್ಕಿದೆ. ಅಂದರೆ ಅವರು ಆ್ಯಕ್ಟ್ರೆಸ್ ಕೂಡ ಅವ್ರ ಜೀವನ ವೈಯಕ್ತಿಕ ಏನೇ ಆಗಿದ್ರು ಅವರು ಒಂದು ಬೆಳವಣಿಗೆ ಅಂತೂ ಕಂಡು ಬಂದಿದೆ. ಇದನ್ನು ಒಪ್ಕೋಬೋದು. ಆಮೇಲೆ ಮುಂದೆ ಏನಂದರೆ ಈಗ ತುಂಬ ಜನ ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋರಿಗೆ ತುಂಬ ಒಂದು ಸಲಹೆ ಕೊಡೋದಾಯ್ತಂದರೆ ಬಿಗ್ ಬಾಸು ಏನು, ನಾವು ಅದರಲ್ಲಿ ಏನು ಮಾಡಬೇಕು, ನಮ್ಮ ವ್ಯಕ್ತಿತ್ವ ಏನು, ಬೇರೆಯವ್ರ ಜೊತೆಗೆ ಹೆಂಗೆ ನಡ್ಕೋಬೇಕು ಅನ್ನೋದು, ಮತ್ತು ಜೊತೆಗೆ ಜನರಿಗೆ ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ನಾವು ಕೊಡ್ತೀವ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೊಡೋ ಕೆಪಾಸಿಟಿ ಇದ್ದರೆ ಖಂಡಿತ ಒಳಗೆ ಹೋಗ್ಲಿಕ್ಕೆ ನೀವು ಅರ್ಹರು ಅಂತ ಹೇಳ್ಬೋದು. ಇಲ್ಲ ಏನೂ ನೋಡಿಲ್ಲ, ನಾನು ಬಿಗ್ ಬಾಸ್ ಗೊತ್ತಿಲ್ಲ, ನಾನು ಒಳಗೆ ಹೋಗ್ತೀನಿ ಅನ್ನೋದೈತಂದರೆ ಅದು ನಿಮಗೆ ಬಿಟ್ಟಿದ್ದು. ಅಂಡ್ ಇನ್ನೊಂದೇನಂದ್ರೆ ಮಾನಸಿಕವಾಗಿ ಗಟ್ಟಿ ಇರಬೇಕು. ಯಾಕಂದ್ರೆ ಪ್ರತಿಸ್ಪರ್ಧಿ ಯಾರಿದ್ದಾರೆ ಅವರು ವೈಯಕ್ತಿಕ ವಿಷಯವನ್ನು ತೆಗಿಬಹುದು, ಅಥವಾ ಇನ್ಯಾವುದೋ ಒಂದು ವಿಷಯವನ್ನ ತೆಗಿಬಹುದು, ಅಥವಾ ತುಂಬಾ ಬೇಡದಿರುವಂತಹ ಮಾತುಗಳನ್ನು ಕೂಡ ಆಡ್ಬೋದು. ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಸ್ಪರ್ಧಿಗಿರ್ಬೇಕು. ಅಂತ ಸ್ಪರ್ಧಿ ಮಾತ್ರ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಅದು ನಿಜ, ಒಪ್ಕೋತೀನಿ. ಅಂಥ ವೈಯಕ್ತಿಕ ವಿಚಾರಗಳನ್ನ ಕೆದಕಬೇಕು ಅಂತಂದು ಹೇಳ್ಬಿಟ್ಟು ತುಂಬ ಜನ ಇರ್ತಾರೆ. ಅಂಥವ್ರ ಕೆದಕರನ್ನು ಹೆಂಗೆ ಸದೆ ಬಡ್ದು ನೀವು ಮೇಲೆ ಬರ್ತೀರ ಅನ್ನೋದು ಬಿಗ್ ಬಾಸಲ್ಲಿ ಒಂದು ರೋಚಕ ವ್ಯಕ್ತಿತ್ವ ಹೊರಗೆ ಹಾಕೋಂಥದ್ದು. ಆಮೇಲೆ ಈಗ ನಾವು ಯಾರು ಬರ್ತಾರೆ ಅಂತ ತುಂಬ ತಲೆ ಕೆಡ್ಸ್ಕೊಂಡಿದ್ದಾರೆ ಜನ. ಹೌದು, ಯಾರು ಬರ್ತಾರೆ, ನಾನು ಬರ್ತೀನ ನೀನು ಬರ್ತೀನ, ಅಥವಾ ಕಲಾವಿದರೆ ಬರ್ತಾರಾ, ಅಥವಾ ಆ್ಯಕ್ಟ್ರೆಸ್ ಬರ್ತಾರಾ, ಅಥವಾ ಗಾಯಕ ಬರ್ತಾರಾ, ನ್ಯೂಸ್ ರಿಪೋರ್ಟರ್ ಬರ್ತಾರಾ, ತುಂಬ ಜನ ಕ್ವಶನ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರ್ಯಾರು ಬರ್ಬೋದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನಿಮಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಏನಾದರೂ ಮೂಲಗಳಿದ್ದರೆ ದಯವಿಟ್ಟು ತಿಳಿಸಿ.
ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಿದೆ ಅದ್ರ ಮೂಲಕ ಹೇಳೋದಾದ್ರೆ, ಜೊತೆಗೆ ಈ ಹಿಂದಿನ ಸೀಸನ್ಗಳನ್ನ ಕೂಡ ನೋಡಿ ಹೇಳೋದಾದ್ರೆ, ಕಳೆದ ಒಂದು 2-3 ಸೀಸನ್ನಿಂದ ಆಲ್ಮೋಸ್ಟ್ ಮಂಜು ಪಾವಗಡ ಸೀಸನ್ ಇಂದನೂ ಇಲ್ಲಿವರೆಗೆ ಕಾಮಿಡಿ ಮಾಡೋರು ಒಬ್ರಲ್ಲ ಒಬ್ರು ಹೋಗೇ ಹೋಗ್ತಾರೆ. ಅಂದ್ರೆ ಈಗ ಕಾಮಿಡಿ ಕಿಲಾಡಿಗಳಿರ್ಬೋದು ಅಥವಾ ಗಿಚ್ಚಿಗಿರಿಗಳಿರ್ಬೋದು, ಈ ತರದೊಂದು ರಿಯಾಲಿಟಿ ಶೋದಿಂದ ಒಬ್ರಲ್ಲ ಒಬ್ರು ಹೋಗ್ತಾರೆ. ಈ ಸಲ ಅಂತೂ ಲೀಸ್ಟ್ ತುಂಬಾ ದೊಡ್ಡದಿದೆ. ಯಾಕಂತಂದ್ರೆ ಸೀರುಂಡೆ ರಘು ಇರ್ಬೋದು, ಜಗ್ಗಪ್ಪ ಇರ್ಬೋದು, ಮಾನಸ ಇರ್ಬೋದು, ಜೊತೆಗೆ ಸುಷ್ಮಿತಾ ಇರ್ಬೋದು, ರಾಘವೇಂದ್ರ, ಸೂರಜ್ಜು, ಇವರೆಲ್ಲ ಹೆಸರು ಇದೆ. ಸೊ ಜೊತೆಗೆ ಹುಲಿ ಕಾರ್ತಿಕ್ ಹೆಸರು ಲಾಸ್ಟ್ 2 ಸೀಸನ್ ಕೇಳಿ ಬರುವಂತದ್ದು. ಅವರು ಕೂಡ ಈ ಸಲ ಬಿಗ್ ಬಾಸ್ ಮನೆಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇವರಲ್ಲಿ ಒಬ್ರಿಗೋ ಇಬ್ರಿಗೋ ಗ್ಯಾರಂಟಿ ಅವಕಾಶ ಸಿಕ್ಕೇ ಸಿಗತ್ತೆ. ಇದಂತೂ ಒಂದು ಕೋಟ ಅಂತೂ ಫಿಕ್ಸ್ ಒಬ್ರು ಬರ್ತಾರೆ ಅಂತ. ಹೌದು. ಈಗ ಧಾರಾವಾಹಿ ನಟಿಯರಲ್ಲಿ ಸಮೀಕ್ಷಾ ಅಂತ ಹೇಳಿ ಒಬ್ರ ಹೆಸರು ಲಾಸ್ಟ್ ಟೈಮು ಕೇಳಿ ಬಂದಿತ್ತು, ಈ ಸಲನೂ ಕೇಳಿ ಬರ್ತಾ ಇದೆ. ಈ ಹಿಂದೆ ಅವರು 1-2 ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ರು, ಆಮೇಲೆ ಸಿನಿಮಾ ಕೂಡ ಮಾಡಿದ್ರು, ಅವ್ರು ಬರಬಹುದು ಅಂತ. ನಿಖಿತಾ ಸ್ವಾಮಿ ಅಂತ ಇದ್ದಾರೆ, ಅವರು ಕೂಡ ರಾಮಾಚಾರಿ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿದ್ರು, ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ ಪ್ರಥಮ್ ಅವ್ರ ಜೊತೆ ಸಿನಿಮಾ ಮಾಡಿದ್ದಾರೆ. ಸೊ ಅವರು ಕೂಡ ಬರೋ ಚಾನ್ಸಸ್ ಇದೆ. ಆಯ್ತು. ಜೊತೆಗೆ ಈಗ ಒಂದಷ್ಟು ವಿವಾದ ಅಂತ ಹೇಳ್ತಿರೋ ಅಥವಾ ರಾಜಕೀಯ ಅಂತ ಹೇಳ್ತಿರೋ ಗೊತ್ತಿಲ್ಲ, ನಿಶಾ ಯೋಗೀಶ್ವರ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಕಳೆದ ಒಂದು 2-3 ಸೀಸನ್ ಇಂದನೂ ಅವ್ರ ಹೆಸರು ಕೇಳಿ ಬರ್ತಿದೆ. ಗ್ಯಾರಂಟಿ ಇಲ್ಲ ಈ ಸಲ ಅವ್ರು ಬರೋದು ಐ ಥಿಂಕ್ ಸುಳ್ಳು ಅಂತ ಅನ್ಸುತ್ತೆ. ನಿಶಾ ಯೋಗೀಶ್ವರ್ ಅವರು ನಾನು 2-3 ಸೀಸನ್ನಲ್ಲೂ ಕೂಡ ಅವ್ರನ್ನ ಹೆಸರು ಕೇಳಿದೆ. ಆದರೆ ಎಲ್ಲದೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅವ್ರು ಈ ಬಗ್ಗೆ ನೇರವಾಗಿ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಅವರೇ ಸ್ವತಃ ನಾನು ಬರಲ್ಲ ಬಿಗ್ ಬಾಸ್ ಹೆಸರಿಗೆ, ನಾನು ಬಿಗ್ ಬಾಸ್ ಸ್ಪರ್ಧೆಗೆ ನಾನು ಬರಲ್ಲ, ಅಲ್ಲಿಗೆ ನನ್ನ ಹೆಸರನ್ನೇ ಯಾರೂ ಸೂಚಿಸಬೇಡಿ, ದಯವಿಟ್ಟು ಹಂಗೇನಾದರೂ ಇತ್ತಂದರೆ ನಾನೇ ಮಾಹಿತಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದರು. 2 ಸೀಸನ್ನಲ್ಲಿ ಅವರು ಈ ಥರ ಕ್ಲಾರಿಟಿ ಕೊಟ್ಟಿರೋದ್ರಿಂದ ಈಗ 3ನೇ ಸೀಸನ್ನು ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಒಟ್ಟು 13ನೇ ಸೀಸನಲ್ಲಿ 3-4 ಸೀಸನ್ ಅವ್ರ ಹೆಸರು ಕೇಳಿ ಬಂದಿದ್ರಲ್ಲಿ ಈ ವರ್ಷವೂ ಕೂಡ ಅವರಾಗಿ ಏನಾದರೂ ನಾನು ಬರ್ತೀನಿ ಅಂತ ಅಧಿಕೃತವಾಗಿ ಮಾಹಿತಿ ಕೊಟ್ಟರೆ ಮಾತ್ರ ಬಂದಂಗೆ, ಇಲ್ಲ ಅನ್ನಂದ್ರೆ ಅವ್ರ ಹೆಸರು ಕನ್ಸಿಡರ್ ಮಾಡೋದು ಕೂಡ ವೇಸ್ಟ್ ಅಂತ ಹೇಳ್ಬೋದು. ಈಗ ಯೂಟ್ಯೂಬರ್ ಖಾತೆಯಲ್ಲಿ ಸ್ಯಾಮ್ ಸಮೀರ್ ಇರ್ಬೋದು, ವರುಣ್ ಆರಾಧ್ಯ ಇರ್ಬೋದು, ಡಾಕ್ಟರ್ ಬ್ರೋ, ಜೊತೆಗೆ ವರ್ಷಾ ಕಾವೇರಿ, ಭೂಮಿಕಾ ಬಸವರಾಜ್, ಇವರೆಲ್ಲರ ಹೆಸರು ಪ್ರತಿ ವರ್ಷ ಕೇಳಿ ಬರ್ತಾ ಇದೆ. ಡಾಕ್ಟರ್ ಬ್ರೋ ಹೋದ ವರ್ಷನೇ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಸ್ಯಾಮ್ ಸಮೀರ್ ಬಿಗ್ ಬಾಸ್ ನನಗಲ್ಲ, ಆ ಅವಕಾಶ ಬೇರೆಯವ್ರಿಗೆ ಸಿಗ್ಲಿ ಅಂತ ಹೇಳಿದ್ದಾರೆ. ವರುಣ್ ಆರಾಧ್ಯಗೆ ಹೋದ ವರ್ಷ ಆಫರ್ ಬಂದಿತ್ತು, ಅವರಿಗೆ ಹೋಗೋ ಮನಸ್ಸಿತ್ತು, ಆದರೆ ಮನೆಯಲ್ಲಿ ಸಮಸ್ಯೆ ಇರೋದಕ್ಕೆ ಅವರು ಹೋಗಿಲ್ಲ. ವರ್ಷಾ ಕಾವೇರಿ ಕೂಡ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ವರ್ಷಾ ಕಾವೇರಿ, ವರುಣ್ ಆರಾಧ್ಯ ಇವರಿಬ್ರು ಹೋದ್ರೂ ಆಶ್ಚರ್ಯ ಇಲ್ಲ, ಇವರಿಬ್ರು ಹೋಗೋ ಚಾನ್ಸಸ್ ಇದೆ. ಭೂಮಿಕಾ ಬಸವರಾಜು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಅವರು ಹೋಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಯೂಶ್ವಲಿ ಅವ್ರು ಅಷ್ಟೊಂದು ಆಕ್ಟಿವ್ ಇಲ್ಲ ಈ ಬಿಗ್ ಬಾಸ್ ಅಥವಾ ರಿಯಾಲಿಟಿ ಶೋ ಏನು ಕಾರ್ಯಕ್ರಮಗಳಿವೆ ಅದರಲ್ಲಿ ಅವ್ರು ಆಕ್ಟಿವ್ ಇಲ್ಲ. ಸೊ ಹೋಗೋ ಡೌಟ್ ಅಂತ ಅನ್ಸುತ್ತೆ. ಈಗ ನೀವು ಫುಲ್ಲಿ ಫೋಕಸ್ ಮಾಡಿದ್ದು ಏನಂದರೆ ಈಗ ಎಂಟರ್ಟೈನ್ಮೆಂಟ್ ಮಾತ್ರ, ಅಂದರೆ ಈಗ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಆಮೇಲೆ ಯಾವುದಂದ್ರೆ ಈ ಧಾರಾವಾಹಿ ಈ ಥರದ್ದಾಯಿತು. ಇದರ ಹೊರತಾಗಿ ಬೇರೆ ಏನಿದೆ ಅಂದರೆ ಗಾಯನದಲ್ಲಿ, ಆಮೇಲೆ ಪತ್ರಿಕೋದ್ಯಮ ಅಥವಾ ಮೀಡಿಯಾದಲ್ಲಿ, ಮತ್ತು ಬೇರೆ ಇನ್ನು ಉಳಿದಂಥ ಇದರಲ್ಲಿ ಯಾರ ಹೆಸರು ಕೇಳಿ ಬಂದಿದೆ ಅಂತ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ? ಗಾಯನದಲ್ಲಿ ಅಥವಾ ಗಾಯಕರ ವಿಭಾಗದಲ್ಲಿ ಯಾರ ಹೆಸರು ಸದ್ಯಕ್ಕೆ ಕೇಳಿ ಬರ್ತಿಲ್ಲ. ಪತ್ರಿಕೋದ್ಯಮ ಅಂತ ತಗೊಂಡಾಗ ಈಗ ಹೋದ ಬಾರಿ ಜಾನ್ವಿ ಅವರು ಹೋಗಿದ್ರು, ಹೋದ ಬಾರಿ ಕೂಡ ಜಯಪ್ರಕಾಶ್ ಶೆಟ್ಟಿ ಅವರ ಹೆಸರು ಕೇಳಿ ಬಂದಿತ್ತು. ಈ ಬಾರಿ ಕೂಡ ಜಯಪ್ರಕಾಶ್ ಶೆಟ್ಟಿ ಅವರು ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದು ನಿಜ. ಜಯಪ್ರಕಾಶ್ ಶೆಟ್ಟಿ ಅವರು ಕೂಡ ಈಗ ಅವರ ಹೆಸರು ಮುನ್ನೆಲೆ ತುಂಬ ಕೇಳಿ ಬರ್ತಾ ಇತ್ತು. ಅದ್ರ ಜೊತೆಗೆ ಅಜಿತ್ ಸರ್ದು ಕೂಡ ಹೆಸರು ಕೇಳಿ ಬಂದಿತ್ತು. ಈಗ ಯಾರನ್ನ ಅಂತಿಮವಾಗಿ ಮಾಡ್ತಾರೆ ಅದನ್ನು ನಾವು ಇನ್ನೂ ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಇನ್ನು ಉಳಿದ ಹೊರತಾಗಿ ಈಗ ಹಳ್ಳಿ ಗ್ರಾಮೀಣ ವಿಭಾಗದಿಂದ ನೋಡೋದಾಯ್ತು ಅಂದರೆ ಲಾಸ್ಟ್ ಸೀಸನಲ್ಲಿ ಮಾಳು ನಿಪ್ನಾಳು ಇದ್ದರು. ಮಾಳು ನಿಪ್ನಾಳು ಅಂದರೆ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಯೂಟ್ಯೂಬರ್ ಕೂಡ, ಅವರು ಹೆಸರು ಕೇಳಿ ಬಂದಿತ್ತು. ಅವರು ಕೂಡ ಇದ್ದರು, ಚೆನ್ನಾಗಿ ಆಟ ಆಡಿದರು. ಜನರು ಕೂಡ ಅವರನ್ನು ತುಂಬ ಇಷ್ಟಪಟ್ಟು ಕೊನೆಯವರೆಗೂ ಉಳಿಸೋವಂಥ ಪ್ರಯತ್ನವೂ ಮಾಡಿದರು. ಆದರೆ ಈ ಸರಿ ಯಾರು ಬರ್ಬೋದು ಅನ್ನೋ ನಿರೀಕ್ಷೆ ತುಂಬ ಹೆಚ್ಚಾಗಿದೆ. ಯಾರ್ಯಾರು ಬರ್ಬೋದು ಅನ್ನೋ ನಿರೀಕ್ಷೆಗಳು ಇದಕ್ಕೇನು ಕುತೂಹಲಕ್ಕಿದೆಯಲ್ಲ, ಅದಕ್ಕೆ ಶೀಘ್ರವೇ ಒಂದು ಸಿಗ್ಬೋದು, ಮುಕ್ತಿ ಕೊಡ್ಬೋದು, ಅಂದರೆ ಯಾವುದಾದ್ರೂ ಪಟ್ಟಿಯನ್ನು ಬಿಡುಗಡೆ ಮಾಡ್ಬೋದು ಅಂತ ನಿರೀಕ್ಷೆಯಿಂದ ನಾವು ಕಾಯ್ತಾ ಇದ್ದೀವಿ. ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನಷ್ಟು ನಿಮ್ಮ ಹತ್ರ ಏನಾದರೂ ಸೋರ್ಸ್ ಆಫ್ ಐಡಿಯಾಸು ಅಥವಾ ಅವರ ಹೆಸರುಗಳಿತ್ತಂದರೆ ಹೇಳಿ. ಅದು ಅವ್ರು ಬಿಡೋವಂಥ ಅಂದರೆ ಕಲರ್ಸ್ ಕನ್ನಡದ ವಾಹಿನಿಯಿಂದ ಬಿಡ್ತಕ್ಕಂಥ ಪಟ್ಟಿಲಿ ಅದು ಮ್ಯಾಚ್ ಆಗುತ್ತಾ ನೋಡೋದು. ಭರತ್ ಬೋಪಣ್ಣ ಅವ್ರು ಬರ್ತಾರೆ ಅಂತ ಒಂದು ಸುದ್ದಿ ಇದೆ. ಈಗ ಬ್ರಹ್ಮಗಂಟು ಅಂತ ಒಂದು ಧಾರಾವಾಹಿ ಮಾಡಿದ್ರು, ಅದಾದ ನಂತರ ಅವ್ರು ಕಾಣಿಸ್ಕೊಂಡಿಲ್ಲ, ಸಿನಿಮಾಗಳನ್ನ ಮಾಡಿದ್ರು. ಸೊ ಅವ್ರು ಬರೋವಂಥ ಚಾನ್ಸಸ್ ಇದೆ ಅಂತಾರೆ. ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ರಕ್ಷಿತ್ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ರು, ಅವರು ಕೂಡ ಬರೋ ಚಾನ್ಸಸ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಿದೆ. ಆ್ಯಂಡ್ ರಕ್ಷಿತ್ ಸದ್ಯ ಧಾರಾವಾಹಿಯಲ್ಲಿ ಎಲ್ಲೂ ನಟಿಸ್ತಾ ಇಲ್ಲ.
ಸೊ ಅವ್ರು ಬಂದರೂ ಬರ್ಬೋದು ಅಂತ ಅನ್ಸುತ್ತೆ. ಇದರ ಹೊರತಾಗಿ ಲಾಸ್ಟ್ ಮೂಮೆಂಟಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿರೋಂಥವ್ರೆ ಯೂಶ್ವಲಿ ಹೀರೋ ಹೀರೋಯಿನ್ ಆಗಿ ಯಾರು ಆ್ಯಕ್ಟ್ ಮಾಡಿರ್ತಾರೆ ಅಥವಾ ವಿಲನ್ ಆಗಿ ಯಾರು ಆ್ಯಕ್ಟ್ ಮಾಡಿರ್ತಾರೆ ಅವರು ಲಾಸ್ಟ್ ಮಿನಿಟಲ್ಲಿ ಅವರು ಬಿಗ್ ಬಾಸ್ಗೆ ಪ್ರಿಪೇರ್ ಆಗಿ ಹೊರಡ್ತಾರೆ. ಆ್ಯಂಡ್ ಕೊನೆ ದಿನದವರೆಗೂ ಬಿಗ್ ಬಾಸ್ ಶೋ ಪ್ರೋಮೋ ಅನ್ನೋದಕ್ಕಿಂತ ಪ್ರೀಮಿಯರ್ ಏನಾಗುತ್ತೆ ಕೊನೆ ದಿನದವರೆಗೂ ಸ್ಪರ್ಧಿಗಳ ಲೀಸ್ಟ್ ಏನಿದೆ ಅದು ಫೈನಲ್ ಆಗದೇ ಇಲ್ಲ. ಕೊನೆ ಮೂಮೆಂಟಲ್ಲಿ ನಾವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಹೋದ್ವಿ ಅಂತ ಸಾಕಷ್ಟು ಜನ ಸ್ಪರ್ಧಿಗಳು ಹೇಳಿದ್ದಾರೆ. ಹಾಗಾಗಿ ಅಲ್ಲಿವರೆಗೆ ಕಲರ್ಸ್ ಕನ್ನಡ ವಾಹಿನಿ ಅಥವಾ ಬಿಗ್ ಬಾಸ್ ಟೀಮ್ ಏನಿದೆ ಅಷ್ಟೊಂದು ಸಸ್ಪೆನ್ಸ್ ಅನ್ನ ಕಾಯ್ದುಕೊಂಡಿರುತ್ತೆ. ನಿಮಗೆ ಯಾರು ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂಥವರ ಹೆಸರನ್ನ ನಮ್ಮ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.